ಅಬ್ಬಾ ಏನ್ರಿ ನೀರಿದು? ಅರೆ 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 ಇಲ್ಲಿ ನೋಡ್ರಿ. ಈಗ ಹಲೋ ಸ್ನೇಹಿತರೆ, ನಮಸ್ಕಾರ. ನಾನು ಇವತ್ತು ಉತ್ತರ ಪ್ರದೇಶ ಬುಂದೇಲ್ಖಂಡ್ ರೀಜನ್ ಝಾನ್ಸಿನಲ್ಲಿದ್ದೀನಿ. ಸ್ಪೆಷಲಿ ಇಲ್ಲಿ ಏನಕ್ಕೆ ಬಂದೀನಿ ಅಂದರೆ ವಾಟರ್ ಶೆಡ್ ಆ್ಯಕ್ಟಿವಿಟೀಸ್ ಅಂದರೆ ಜಲನೀಯ ಏನು ಅಭಿವೃದ್ಧಿ ಇದೆಯಲ್ಲ ಅದ್ರದ್ದು ಬಗ್ಗೆ ಮಾಹಿತಿ ತಿಳಿಸ್ಬೇಕಂತ ಹೇಳಿ ಬಂದು ಆಲ್ಮೋಸ್ಟ್ ಒಂದು 2 ಮಂತ್ಸ್ ಇಲ್ಲಿ ಇರ್ತೀನಿ ನಾನು. ಇಲ್ಲಿ ವಾಟರ್ ಶೆಡ್ ಆ್ಯಕ್ಟಿವಿಟೀಸ್ ಯಾವ ಥರ ಯೂಸ್ ಆಗುತ್ತೆ, ನಾವು ವಾಟರ್ ಯಾವ ಥರ ಕನ್ಸರ್ವ್ ಮಾಡ್ಬೋದು ಅಂಥೇಳಿ ಇಲ್ಲಿ ನಿಮ್ಗೆ ತೋರಿಸ್ಬೋದು. ಆ್ಯಕ್ಚುಲಿ ಸ್ನೇಹಿತರೆ, ಇವತ್ತು ನಿಮಗೆ ಒಂದು ತೋರಿಸ್ತೀನಿ, ನೀವು ಆಶ್ಚರ್ಯ ಆಗ್ತೀರಿ ಆ್ಯಕ್ಚುಲಿ. ಹೌದಾ ಸ್ನೇಹಿತರೆ, ಇದು ಏನು ನೋಡ್ತಾ ಇದ್ದೀರಲ್ಲ, ಝಾನ್ಸಿಯ ಬುಂದೇಲ್ಖಂಡ್ ರೀಜನ್ ಉತ್ತರ ಪ್ರದೇಶದ್ದು. ಆ್ಯಕ್ಚುಲಿ ಸ್ನೇಹಿತರೆ, ಇದು ಏನು ಲೇಕ್ ಅಲ್ಲ, ಇದೇನು ಕಾಂಪೌಂಡ್ ಅಲ್ಲ, ಇದೇನು ಚೆಕ್ ಡ್ಯಾಮ್ ಅಲ್ಲ. ಆ್ಯಕ್ಚುಲಿ ಇದು ಹೊಲ. ಇಲ್ಲಿ ಹೊಲ ಬಂದದಂತ ಹೇಳಿ ನೀವು ಏನಾರ ಫ್ಲಡ್ ಬಂದದ್ದು ಅಂತ ತಿಳ್ಕೊಂಡ್ರಿಗನ. ಇದು ಫ್ಲಡ್ ಅಲ್ಲ, ಆ್ಯಕ್ಚುಲಿ ಇದು ಹವೇಲಿ ಸಿಸ್ಟಮ್ ಅಂತ ಹೇಳಿದ್ದಾರೆ. ಇಲ್ಲಿ ಹವೇಲಿ ಸಿಸ್ಟಮ್ ಅಂದ್ರೆ ನಾವು ಯಾವ ಥರ ಚೆಕ್ ಡ್ಯಾಮಲ್ಲಿ ನೀರು ನಿಂದಿರ್ತೇವಲ್ಲ ಅದೇ ಥರನೇ ನೀರು ನಿಂದಿರ್ತಾರೆ. ಅದು ಹವೇಲಿ ಸಿಸ್ಟಮ್. ಸೇಮ್ ಎಲ್ಲ ಕಟ್ಟಡ ಸೇಮ್ ಇರುತ್ತೆ. ಈ ಥರ ಕಟ್ಟಡ ಎಲ್ಲ ಸೇಮ್ ಇರುತ್ತೆ. ಚೆಕ್ ಡ್ಯಾಮ್ ವಾಲ್ ಎಲ್ಲ ಕಟ್ಟಡ ಸೇಮ್ ಇರುತ್ತೆ. ಇದರಲ್ಲಿ ಏನು ಮಾಡ್ತಾರೆ ಅಂದರೆ, ಇದು ಈಗ ಪ್ರೆಸೆಂಟ್ ಬಂದುಬಿಟ್ಟು ಈಗ ಖರೀಫ್ ಸೀಸನ್. ಆ್ಯಕ್ಚುಲಿ ಈಗ ಹೌದಾ, ಖರೀಫ್ ಸೀಸನ್ ಒಳಗೆ ಏನು ಮಾಡ್ತಾರೆ ಅಂದ್ರೆ, ಇವರು ಈ ಹೊಲ ಏನಿದೆಯಲ್ಲ ಆಲ್ಮೋಸ್ಟ್ ಅಲ್ಲಿ ಸುಮಾರು ಒಂದು 30-40 ಎಕರೆ ಹೊಲ ಇದೆ. ಇದು ಫುಲ್ ಲ್ಯಾಂಡು ಆಲ್ಮೋಸ್ಟ್ ಅಲ್ಲಿ ಇನ್ನೂ ಹೆಚ್ಚಿಗೆ ಇದೆ. ಆ ಲ್ಯಾಂಡಲ್ಲಿ ಏನು ಮಾಡ್ತಾರೆ ಅಂದರೆ, ಖರೀಫಲ್ಲಿ ಈ ಥರ ನೀರು ನಿಂದಿರಿಸ್ಬಿಡ್ತಾರೆ ಅವರು. ನೀರು ನಿಂತಿಸಿದ ತಕ್ಷಣ ಏನಾಗುತ್ತೆ ಅಂದರೆ, ಕೆಳಗೆ ಫುಲ್ ನೀರು ಇನ್ಫಿಲ್ಟ್ರೇಷನ್ ಆಗಿಬಿಡ್ತೈತೆ. ಅಂದರೆ ಕೆಳಗೆ ಭೂಮಿ ಒಳಗೆ ಚೆನ್ನಾಗಿ ಇದು ಹೋಗಿಬಿಡುತ್ತೆ. ಆಮೇಲೆಲ್ಲ ಬೋರ್ವೆಲ್ಗಳು ರೀಚಾರ್ಜ್ ಆಗುತ್ತೆ. ಹೌದಾ, ಸೊ ಈ ಥರ ರೀಚಾರ್ಜ್ ಆದ ತಕ್ಷಣ ಖರೀಫ್ ಮುಗಿದ ತಕ್ಷಣ ರಬಿ ಏನು ಬರುತ್ತಲ್ಲ, ಇದು ರಬಿಯಲ್ಲಿ ನೀರು ಇರೋಂಗಿಲ್ಲ. ಆ ಟೈಮಲ್ಲಿ ನೀರು ಇರೋಂಗಿಲ್ಲ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ ಅಂದರೆ, ಅವರು ನಮ್ಮದು ಗೋಧಿ ಆಗಲಿ ಅಂಥದ್ದು ಕ್ರಾಪ್ ಬೆಳೆಸ್ತಾರೆ. ಗೋಧಿ, ಆಮೇಲೆ ನಮ್ಮದು ಸಿಸಾಮಮ್ ಎಳ್ಳು ಏನಂತಾರಲ್ಲ ಅದು, ಆಮೇಲೆ ಮಸ್ಟರ್ಡು, ಆ ಥರ ಬೆಳೆಸ್ತಾರೆ. ಸೊ ಅದಕ್ಕೆ ಸೆಕೆಂಡ್ರಿ ಇನ್ಕಮ್ನು ಸೆಕೆಂಡ್ರಿ ರಬಿಯಲ್ಲೂ ಇನ್ಕಮ್ನು ಬಂದಂಗೆ ಆಗುತ್ತೆ. ಆಮೇಲೆ ಖರೀಫ್ ಸೀಸನಲ್ಲಿ ಅವರು ನೀರು ನಿಂತಂಗೂ ಆಗುತ್ತೆ. ಸೊ ಈ ಥರ ಟೆಕ್ನಾಲಜಿ ಮಾಡ್ತಾ ಇದ್ದಾರೆ. ಈಗ ನೀವು ನೋಡ್ಬೋದು ಇಲ್ಲಿ. ಆಮೇಲೆ ನೋಡಿ, ಇಲ್ಲಿ ನಿಮಗೆ ತೋರಿಸ್ತೀನಿ ಯಾವ ಥರ ಇದೆ ಅಂಥೇಳಿ. ಆಮೇಲೆ ಇದೇ ಸಿಸ್ಟಮ್ ಏನಂದರೆ, ಕ್ಯಾನಲ್ ಮಾಡಿದ್ದಾರೆ. ಕನೆಕ್ಟಿವಿಟಿ ಇದು ಕನೆಕ್ಟಿವಿಟಿ ಕ್ಯಾನಲ್ ಮಾಡಿದ್ದಾರೆ. ಈಗ ನೋಡ್ಬೋದು ಇಲ್ಲಿ ಯಾವ ಥರ ನೀರು ನಿಲ್ಲಿಸಿದ್ದಾರೆ ಅಂಥೇಳಿ. ಸೇಮ್ ಈ ಥರನೇ ಇಲ್ಲಿ ನೋಡಿ, ಎಲ್ಲ ಮಕ್ಕಳೆಲ್ಲ ಆಟ ಆಡ್ತಾ ಇದ್ದಾರೆ. ಈಗ ನೋಡ್ಬೋದು, ಸೇಮ್ ಚೆಕ್ ಡ್ಯಾಮ್ ಥರ ಆಗಿದೆ ಇದು, ನೋಡ್ಬೋದು ಈಗ. ಹೌದಾ, ಸೊ ಇದೇ ಕನೆಕ್ಟಿವಿಟಿ ಅಂತ ಹೇಳ್ತೀವಿ. ಎಲ್ಲ ಮಕ್ಕಳು ಎಲ್ಲ ನೀರಂತ ಹೇಳಿ ಇದು ಮಾಡ್ತಾಯಿದ್ದಾರೆ. ಆಮೇಲೆ ಮೀನಾನು ಹಿಡಿತಾ ಇದ್ದಾರೆ. ಇಲ್ಲಿ ನೋಡ್ಬೋದು, ಇಲ್ಲಿ ಮೀನಾನು ಹಿಡಿತಾ ಇದ್ದಾರೆ. ಇಲ್ಲಿ ನೋಡ್ಬೋದು. ಸೊ ಇದು ಚೆಕ್ ಡ್ಯಾಮ್ ಅಲ್ಲ, ಇದು ಹವೇಲಿ ಸಿಸ್ಟಮ್ ಅಂತ ಹೇಳ್ತಾರೆ. ಇಲ್ಲಿ ಹವೇಲಿ ಸಿಸ್ಟಮ್ ಆ್ಯಕ್ಚುಲಿ ಇದು. ಆಮೇಲೆ ಇಲ್ಲಿ ನೋಡ್ಬೋದು, ಶೇಂಗಾ ಎಲ್ಲ ಬೆಳೆಸ್ತಾ ಇದ್ದಾರೆ. ಈ ಮಾಯ್ಚರಿಗೆ ಶೇಂಗಾನು ಬಂದುಬಿಡುತ್ತೆ. ಇಲ್ಲಿ ಶೇಂಗಾ ಇದೆ. ಹೌದಾ, ಆಮೇಲೆ ನಾವು ಹೀಗೆ ಮುಂದ್ಗಡೆ ಹೋದರೆ ಅಲ್ಲಿ ಕ್ಯಾನಲ್ ಇದೆ, ವಾಟರ್ ಕ್ಯಾನಲ್. ಅಲ್ಲಿ ನೋಡ್ಬೋದು ನೀವು. ಜಸ್ಟ್ ಮಿನಿಟ್ ನಾನು ನಿಮಗೆ ತೋರಿಸ್ತೀನಿ. ಆ ಕಡೆ ಹೋಗಿ ನಿಮಗೆ ತೋರಿಸ್ತೀನಿ. ಅಬ್ಬಾ ಏನ್ರಿ ನೀರಿದು? ಅರೆ 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 ಇಲ್ಲಿ ನೋಡ್ರಿ. ಈಗ ಮಳೆ ಬರ್ತಾ ಇದೆ ಈಗ.
ನೋಡ್ರಿ ಈಗ ಈ ಥರ ಚಾನಲ್ ಇದೆ ಹೌದಾ. ಈ ಚಾನಲಿಗೆ ಈ ಥರ ಫ್ಲಾಟ್ ಆಗಿ ನೀರು ಈ ಥರ ಕನೆಕ್ಟಿವಿಟಿ ಮಾಡಿದ್ದಾರೆ ನೋಡಿ ಚಾನಲಿಗೆ. ಇಲ್ಲಿ ನೋಡ್ಬೋದು. ಸೊ ಈ ಥರ ಸ್ಟ್ರೀಮ್ ಮಾಡಿದ್ದಾರೆ ಹೌದಾ. ಇಲ್ಲಿ ನೋಡ್ರಿ ಈಗ ಈ ಥರ ಸ್ಟ್ರೀಮ್ ಮಾಡಿ ಮತ್ತೊಂದು ಸುಮಾರು ಹೀಗೆ ಒಂದು 1 ಕಿಲೋಮೀಟ್ರ್ ಆದ ತಕ್ಷಣ ಇನ್ನೊಂದು ಈ ಥರ ನೀರು ನಿಂತಿಸಿದ್ದಾರೆ. ಸೊ ಸ್ಟಾಪ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಫಿಲ್ಟ್ರೇಷನ್ ಆಗುತ್ತೆ, ಕೆಳಗೆ ಬೋರ್ವೆಲ್ ರಿಚಾರ್ಜ್ನೂ ಆಗುತ್ತೆ, ಆಮೇಲೆ ನೀರಿನ ಕೊರತೆ ಇರೋಂಗಿಲ್ಲ. ಸೂಪರ್ ಟೆಕ್ನಾಲಜಿ ಮಾಡಿದ್ದಾರೆ ನೋಡಿ. ಇದು ಸ್ಪೆಷಲಿ ಇದು ಹವೇಲಿ ಸಿಸ್ಟಮ್ ಅಂತ ಹೇಳ್ತೇವೆ ಹೌದಾ. ಈ ಥರ ನಾವು ಮಾಡಿದ್ರೆ ನಮಗೆ ಭಾಳ ಅಡ್ವಾಂಟೇಜಸ್ ಆಗುತ್ತೆ. ಆದರೆ ಜಸ್ಟ್ ರೈತರು ಒಪ್ಕೋಬೇಕು ಅಷ್ಟೇ, ಮತ್ತೇನಿಲ್ಲ ಇದರಲ್ಲಿ ನೀರು ನಿಲ್ಲಿಸ್ಬೇಕಾದ್ರೆ. ಸ್ನೇಹಿತರೆ, ಇಂಥ ವಿಡಿಯೋಗಳು ಏನೋ ಭಾಳ ಬರ್ತಾವೆ, ಸ್ಪೆಷಲಿ ವಾಟರ್ ಶೆಡ್ ಮೇಲೆ. ಸೊ ನಮ್ಮದು ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿರಿ, ಆಮೇಲೆ ರೈತರ ಜೊತೆ ಶೇರ್ ಮಾಡಿರಿ ವಾಟರ್ ಕನ್ಸರ್ವೇಷನ್ದು. ಈ ವಿಡಿಯೋ ನಿಮಗೆ ಇಷ್ಟವಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ರೈತರ ಜೊತೆ ಶೇರ್ ಮಾಡಿರಿ. ಆಮೇಲೆ ವಾಟರ್ ಕನ್ಸರ್ವೇಷನ್ ಬಗ್ಗೆ, ನೀರು ನಿಲ್ಲಿಸೋದ್ರ ಬಗ್ಗೆ ಇನ್ನೂ ಭಾಳ ಮಾಹಿತಿ ಬರ್ತದೆ. ಆಲ್ಮೋಸ್ಟ್ ಒಂದು 2 ಮಂತ್ಸ್ ಇಲ್ಲೇ ಇರ್ತೀನಿ ನಾನು, ಎಲ್ಲ ಫುಲ್ ವಾಟರ್ ಕನ್ಸರ್ವೇಷನ್, ಸಾಯಿಲ್ ಕನ್ಸರ್ವೇಷನ್ ಬಗ್ಗೆ ಮಾಹಿತಿ ಹೇಳೋಕ್ಕೆ. ಸೊ ನೀವು ಈ ವಿಡಿಯೋ ಇಷ್ಟವಾದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ರೈತರ ಜೊತೆ ಶೇರ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್. ನಿಮ್ಮದು ಒಂದು ಲೈಕು, ನಿಮ್ಮದು ಒಂದು ಸಬ್ಸ್ಕ್ರಿಪ್ಷನ್ ಭಾಳ ಮೋಟಿವೇಟ್ ಮಾಡುತ್ತೆ, ನಮಗೆ ಸಹಕಾರ ಮಾಡುತ್ತೆ, ಮತ್ತಿನ್ನು ಹೆಚ್ಚಿಗಾಗಿ ನಾವು ವಿಡಿಯೋಗಳು ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್. ಜೈ ಹಿಂದ್, ಜೈ ಕರ್ನಾಟಕ.